ಚೆನ್ನಾಗ್ ಬಂದೈತೆ ಕಂಡ್ಲ ದೇವ್ರೇ ಚೆನ್ನಾಗ್ ಬಂದೈತೆ ಕಂಡ್ಲ ಹೆಂಗ್ ಮಾಡಿ ಪರಿಸ್ಥಿತಿ ಇವನು ನೋಡಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ಕುಕ್ಕಿಂಗ್ ಬ್ಲಾಗ್. ಸೊ ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಮೊಟ್ಟೆ ಬಿರಿಯಾನಿ, ಎಗ್ ಬಿರಿಯಾನಿ ಮಾಡೋಣ ಅಂತ ಇದ್ದೀವಿ. ಸೊ ನಮ್ಮ ಫ್ರೆಂಡ್ಸ್ ನಾವು ಎಲ್ಲ ಸೇರಿಕೊಂಡು ಎಗ್ ಬಿರಿಯಾನಿ ಮಾಡೋಣ ಅಂತ ಇದ್ದೀವಿ. ಬನ್ನಿ ಯಾವ ಥರ ಮಾಡ್ತೀವಿ ಏನು ಅಂತ ತೋರಿಸ್ತೀನಿ. ಬ್ಯಾಚುಲರ್ಸ್ ಹೆಂಗೆ ಮಾಡ್ತಾರೆ ಬಿರಿಯಾನಿಯ, ಸೊ ತೋರಿಸ್ತೀನಿ. ಬೇಸ್ ಈಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಫಸ್ಟು ಪಾಯಸ ಪ್ಯಾಕ್ ಅಷ್ಟೇ ಯಾವ್ದಾದ್ರು ಸರಿ. ಬೇಸಿ ಫಸ್ಟು ಪಾಯಸ ಮಾಡೋಣ ಅಂತಿದ್ದೀವಿ. ಪಾಯಸ ಮಾಡ್ತಿದ್ದೀನಿ. ನೆಕ್ಸ್ಟು ಎಗ್ ಬಿರಿಯಾನಿ ಸ್ಟಾರ್ಟ್ ಮಾಡಬೇಕು. ನಮ್ಮ ಕುಕ್ಕು ಶೆಫ್ ಇವ್ರ ಕಡೆಯಿಂದಲೇ ನಮಗೆ ಎಗ್ ಬಿರಿಯಾನಿ ಇವತ್ತು ತಯಾರಾಗ್ತಿದೆ. ಇದೆಲ್ಲ ಮಾಡುತ್ತಾ ಮಗು? ಪರವಾಗಿಲ್ವೇ? ಸೊ ಹೇಗೆ ಮಾಡ್ತಾರೆ ಏನೋ, ಏನೇನು ಹಾಕ್ತಾರೆ, ಸೊ ಕಾದು ನೋಡಬೇಕು ನೀವು. ಸೊ ಸ್ಟಿಲ್ ವೆಯ್ಟ್ ಆ್ಯಂಡ್ ಸಿ. ಫುಲ್ಲು ವಿಡಿಯೋ ನೋಡಿ ಏನೇನು ಆಗ್ತಾನೆ ಹಿಂಗೆ. ಓಕೆ 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 ನಮಗಂತೂ ಮಾಡೋಕ್ಕೆ ಬರಲ್ಲ. ನೀವಾದರೂ ನೋಡ್ಕೊಂಡು ಕಲೀರಿ. ಒಂದು ಜೊತೆ ನೋಡಿಬಿಟ್ಟು ನೀವು ಮಾಡಿ ಟ್ರೈ ಮಾಡಿ. ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ. ಲಾಸ್ಟಿಗೆ ಏನೇನು ಆಗ್ತಾನೆ ಅಂತ ಅವನ ಬಾಯಿಲೆ ಕೇಳಿದಂತೆ ಒಂಚೂರು ಪಾಯಸ ಒಂಚೂರು ಆಗಿ. ಬೇಸಿಕ್ ಬಿರಿಯಾನಿಗೆ ಏನೇನು ಇಟ್ಕೋಬೇಕು ಅಂದರೆ ಫಸ್ಟು ಸ್ಟಾರ್ಟಿಂಗು ಏನೇನು ಬೇಕು ಅಂತ ಐಟಮ್ಗಳು. ಸಾಂಬಾರು ಸೊಪ್ಪು ತಂದಿದ್ದೀವಿ, ಅದೇ ಮೆಂತ್ಯ ಸೊಪ್ಪು ಅಥವಾ ಪುದೀನ ಸೊಪ್ಪು. ತೇಜಸ್ವಿ ಲೋಗ ಹೈ ಹಮಾರೆ ಪಾಸ್. ಸರಿ, ಇದು ಟೊಮೊಟೊ ಅಂತ ಗೊತ್ತು ಎಲ್ಲರಿಗೂ. ಆಮೇಲೆ ಇದು ಒಂದು ಬಿರಿಯಾನಿ ಪೌಡರು, ಗರಂ ಮಸಾಲ. ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತೀನಿ. ಇದು ಬಿಡಿ ಅಂತಿದ್ದು. ಇನ್ನು ಮೇನ್ ಬೇಕಾಗೋದು ಮೊಟ್ಟೆ ತಂದಿದ್ದೀವಿ. ಆಮೇಲೆ ಇದು ಗೋಡಂಬಿ ದ್ರಾಕ್ಷಿ ಪಾಯಸಕ್ಕೆ ಇಷ್ಟು ಐಟಮ್ ತಂದಿದ್ದೀವಿ. ಇವನ್ನ ಹಚ್ಕೋಬೇಕು ಈಗ. ಫಸ್ಟು ಟೊಮೊಟೊ, ಪುದೀನ, ಈರುಳ್ಳಿ ಈರುಳ್ಳಿ ಹಚ್ಕೋಬೇಕು. ಮೆಣಸಿನ್ಕಾಯಿ ಹಚ್ಕೋಬೇಕು. ಎಷ್ಟೆಷ್ಟು ಹಚ್ಕೋಬೇಕು ಅಂತ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಆಮೇಲೆ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀವಿ. ಸೊ ಇವರೇ ಮಾಡ್ತಿರೋದು. ಇವ್ರ ಹೆಸರು ಬಂದು ಚೇತನ್ CP ಅಂತ. ಅಲ್ಲೊಬ್ಬರು ಮಂಗಿದ್ದಾರೆ ನೋಡಿ. ಅವರು ರೆಡಿಯಾಗಿ ಅಂದರೆ ಮಂಗಿದ್ದಾರೆ. ಈಗ ಬಿರಿಯಾನಿ ತಿನ್ನೋಕ್ಕೆ ಎಬ್ಬರಿಸ್ಬೇಕು. ನಡೀತಾ ನೋಡು. ಒಂದಿಷ್ಟು ನೀರು ಹಾಕ್ಯಂದು ಪೇಸ್ಟ್ ಥರ ರುಬ್ಬು. ಸಾಂಬಾರು ಮಾಡಬೇಡ. ಆಮೇಲೆ ಇದಕ್ಕೆ ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು, 2 ಮೆಣಸಿನಕಾಯಿ ಹಾಕಿದ್ದೀವಿ. ಮತ್ತು ಇನ್ನೇನು ಅಷ್ಟೇ ಸದ್ಯಕ್ಕಷ್ಟು ರುಬ್ಬು. ಇಷ್ಟು ರುಬ್ಬಬೇಕು. ಇಷ್ಟು ರುಬ್ಬೇಡಿ ನೀವು. ಇಷ್ಟು ನೋಡಿ, ಇಷ್ಟು ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ರುಬ್ಕೋಬೇಕು. ಪೇಸ್ಟ್ ಆಗೋ ಥರ ರುಬ್ಕೊಳ್ಳಿ ಅಂತ ಹೇಳಿ ಅಷ್ಟೇ ಸಾಕು. ನನಗೆ ಗೊತ್ತಿಲ್ಲ. ಕೈ ಖಾರ ರುಬ್ತಾರೆ. ಹೆಸರು ಬಂದ್ಬಿಟ್ಟು ದರ್ಶನ್ ಅಲಿಯಾಸ್ ರಿಕ್ವೆಸ್ಟ್. ಆಮೇಲೆ ನೀವು ಅದೆಲ್ಲ ರುಬ್ಕೊಂಡಾದ್ಮೇಲೆ 1 2 3 4 ಟೊಮೊಟೊ ರುಬ್ಕೊಳ್ಳಿ. ಎಷ್ಟು? 4 ಟೊಮೊಟೊ ರುಬ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ 2 ಈರುಳ್ಳಿ ತಗೊಳ್ಳಿ. ಪೌಡ್ರ್ ಐತಲ್ಲ, ನಾವು 4-5 ಜನ ಮಾಡ್ತಿದ್ದೀವಿ. ಸೊ ಅದಕ್ಕೋಸ್ಕರ 2 ಈರುಳ್ಳಿ ತಂದಿದ್ದೀವಿ. ಆಮೇಲೆ ಮೆಣಸು. ಅಷ್ಟೊಂದು ಎಷ್ಟು ಮೆಣಸು? ಇನ್ನೊಂದು 2 ಹಾಕು ಜಾಸ್ತಿ ಹಾಕ್ಬಿಡು. ಮೆಣಸು, ಚಕ್ಕೆ ಚಕ್ಕೆ,
ಏಲಕ್ಕಿ ಫಾರ್ ಫ್ಲೇವರ್. ಫ್ಲೇವರ್ ಅಂತೆ. ಎಷ್ಟು ಒಂದು 3 ಪೀಸ್ ತಗೋ. ಹಂಗೆ ಹಾಕಿದ ಮುಂದೆ ಉರಿಯಕ್ಕಲ್ಲ ಕಣವ ಚಿನ್ನ. ಸಾಕು ಹಾಕ್ತಾನೆ. ಗರಂ ಮಸಾಲ ಐತಿ ಜಾಸ್ತಿ ಹಾಕ್ಬಿಡಕ್ಕ. ಸಾಸಿವೆ ಬೇಕಾ? ಸಾಸಿವೆ ಬೇಡ. ಸಾಸಿವೆ ರುಬ್ತೀರ ನಿಮ್ಮ ಕಡೆ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಚಕ್ಕೆ ಆಯ್ತು. ಇನ್ನೊಂದು ಐತೆ ಕಣೆ, ಯಾವುದೋ ಐಟಮ್ ಲವಂಗ. ಎಲ್ಲೈತೆ ಲವಂಗ? ಆಮೇಲೆ ಲವಂಗ ಇಲ್ಲೆಲ್ಲೋ ಇತ್ತು, ಇಲ್ಲೆಲ್ಲೋ ಸಾಕು. ಎರಡೇ ಹಾಕ್ತಿದ್ದೆ ಅಷ್ಟೇ ಹಾಕ್ಬಿಟ್ಟು. ಅದು ನೋಡು ಪಾಯಸ ಏನಾಗ್ತು ಅಂತ. ಪಾಯಸ 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 ಅಷ್ಟೇ. ಇಷ್ಟನ್ನ ಕ್ಲೀನಾಗಿ ರುಬ್ಬು ಸಾಕು. ಸಣ್ಣಕ್ಕೆ ಪುಡಿಯಾಗಿ ಇನ್ನೊಂದು ಸ್ವಲ್ಪ ಇದಾಗ್ತಾ ಬೆಲ್ಲ ಹಾಕ್ತೆ. ಸ್ವಲ್ಪ ಬಿಡು. ಟೇಸ್ಟ್ ನೋಡು. ರೈಸ್ ನೋಡಿ, ಇದು ಈ ಥರ ಪುಡಿ ಮಾಡ್ಕೋಬೇಕು ನೀವು. ಇದು ನೋಡಿದ್ರ ಅವೆಲ್ಲ ಹೇಳಿದ್ನಲ್ಲ ಇಂಗ್ರೀಡಿಯೆಂಟ್ಸ್ಗಳು, ಈ ಥರ ಪುಡಿ ಮಾಡ್ಕೊಡಿ. ಇದು ಟೊಮೊಟೊ, ಇದು ಮತ್ತೆ ಅದೇ ಪುದೀನ ಅದು ಹಾಕ್ಬಿಟ್ಟು ಮಾಡಬೇಡಿ. ಆಮೇಲೆ ಈರುಳ್ಳಿ 3. ಎಷ್ಟ ಮಾಮು? 4 ಈರುಳ್ಳಿ ರುಬ್ಕೊಳ್ಳಿ. 4 3 ಹಾಕಿರೋದು. 3. ಈಗ ನಾವಿಲ್ಲಿ 5 ಜನಕ್ಕೆ ಮಾಡ್ತಿದ್ದೀವಿ, ಅದಕ್ಕೆ ಅಷ್ಟು ರುಬ್ಕೊಂಡಿದ್ದೀವಿ. ನೀರೇ ಹಾಕಿಲ್ಲ ರುಬ್ತಾ. ಅಯ್ಯೋ ಹೆಲ್ಪರ್ಗಳು ಸರಿ ಇಲ್ಲ ಸೊಪ್ಪಿಗೆ. ಚೆನ್ನಾಗ್ ಬಂದೈತೆ ಕಣ್ಲ. ದೇವ್ರೇ ಚೆನ್ನಾಗ್ ಬಂದೈತೆ ಕಣ್ಲ. ಹೆಂಗ್ ಮಾಡಿದ ಪರಿಸ್ಥಿತಿ ಇವನು ನೋಡಿ. ಮಹಾನುಭಾವ ಇವನ್ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದು ಏನ್ ಮಾಡುದು? ಹಿಡ್ಕೊಳಬಿಟ್ಟು ಕರೆಕ್ಟಾಗಿ ಹಿಡ್ಕೊಳ್ದಾರೆ ಕೈ ದ್ಯಾರ್ ಬಿದ್ದಿತ್ತು ನೋಡಿ ಗೈಸ್. ಹೊಟ್ಟೆಲ್ಲ ಉರಿತೈತೆ ನನಗೆ. ನಮ್ಮ ನೋವು ಅರ್ಥ ಆಯ್ತದ ನಿಮ್ಗೆ? ಎಷ್ಟು ರೂಪಾಯಿ ಬತ್ತಲ? ಪಾಯಸ ತಿನ್ಬೇಕಾಯ್ತಲೋ ದೇವ್ರೇ. ಟೈಮ್ ಎಷ್ಟು ಹಿಂಗ್ ಮಾಡ್ಕೊಡ್ಸಿದ್ಯಲ್ಲೋ. ಅದಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ನಾನು ಪಡ್ಕೊಂಡಿಲ್ಲ. ನನಗೆ ಅದು ಎಲ್ಲೋ ಒಂದ್ ಕಡೆ ನೋವಾಗ್ತಾ ಇದೆ. ಟೈಮ್ ಎಷ್ಟಮ್ಮ? ದುಡ್ಡು ಹಾಕ್ತೀನಿ ಮಮ್ಮ. ಹೊಟ್ಟೆಲ್ಲ ಉರಿತೈತೆ ಅವರು. ಬಾಚಕ್ ಹೋಗ್. ಯಾಕೆ ಚಲ್ಲು ನೀನು? ನಾ ಬಾಯ್ತೀನಿ. ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ. ಅವಾಗ ಅವ್ರಿಗೆ ಬುದ್ಧಿ ಬಲೆ. ಮರ ತರಲ್ಲ, ಇಲ್ಲ ಅಂದ್ರೆ ಮರ ರೆಸಿಪಿ ನೀನ್ ಕರೆಕ್ಟಾಗಿ ಹಿಡ್ಕೋಬೇಕಾನೆ. ಅದು ಇಕ್ಳುದಲ್ಲಿ ಹಿಡ್ಕೊಂಡು ಬುಟ್ಟ ಬೆಲ್ಲ ಐತಿಲ್ಲ. ಹೆಂಗೋ ತಿನ್ನೋದಂತ ಆಸೆ ಆಗಿದ್ದು. ಯಾಕೆ ಇಷ್ಟ ಅಯ್ಯೋ ಅನ್ನಿಸ್ತೀವಿ ನಿಮಗೆ? ಸೊಪ್ಪು ಕೊನೆಗೇನು ಅರಿಯಲಾರೆ ಈ ನನ್ನ ಮಕ್ಕಳನ್ನ ಕಟ್ಕೊಂಡು ಹೇಗಲಾರೆ. ಅಯ್ಯ ಶೆಫ್ ಅಂತ ಹೇಳ್ಕೊಂಡಿಲ್ಲ. ನಾವು ಕೊಟ್ಟಿದ್ದೀವಿ ಬಿರುದು, ಅದು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಂಗೆ. ನಿನಗೆ ಯಾವ್ದ್ರಲ್ಲಿ ನೋಡಿಬೇಕು, ಏನ್ರಲ್ಲಿ ನೋಡಿಬೇಕು? ನಿನಗೆ ಏನ್ರಲ್ಲಿ ನೋಡಿಬೇಕು ಹೇಳೀಗ? ನಿನ್ನ ಅನ್ಯಾಯವಾಗಿ ತಕ್ಕ ಮಟ್ಟಿಗೆ ನಮ್ಮ ಜೀವನ ನೋಡ್ಕೊಳ್ಳಂಗ್ ಮಾಡೋದು ಕಲ್ಕೊಂಡಿದ್ವಿ ಅಷ್ಟೇ. ತಿನ್ನೋ ಅಷ್ಟರಲ್ಲಿ ಹಿಂಗ್ ಮಾಡ್ಬಿಟ್ಟರು. ಮಾಮ ನೋಡಿ ಎಷ್ಟು ಬೇಜಾರಲ್ಲ ಅವನು. ಅಯ್ಯೋ ನಿಜ 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 ನಿಜ. ನಾವು ತಿನ್ಬೇಕಾಯ್ತಿನೇ ಗೊತ್ತಾಯ್ತ. ಮಾಮ್ ಪಾಯಸ ಅಂತ ಆಸೆ ಪಟ್ಟಿದ್ದಕ್ಕ. ಮಾಮ ಎಗ್ ಬಿರಿಯಾನಿ ಬೇಡವಾಯ್ತು, ಪಾಯಸ ಬೇಕಾಯ್ತು ಮಾಮಗೆ. ಹಿಂಗ್ ಮಾಡ್ಬಿಟ್ಟೆಲ್ಲ ಸಿಪಿ ಇತ್ತು. ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ. ಅವಾಗ ಅವ್ರಿಗೆ ಬುದ್ಧಿ ಹೊಟ್ಟೆ ಎಷ್ಟು ಉರಿತೈತೆ ಗುರು.
ನೋಡಿ ಮತ್ತೆ ತರಿಸಿದ್ವಿ ಮತ್ತೆ ಮಾಡೋಕ್ಕೆ ಪಾಯಸ. ಇದು ಏನಾಯಿತು ಅಂದರೆ ಇಟ್ಕೋಬೇಕಾದ್ರೆ ಇಲ್ಲಿಂದ ತಗೊಂಡು ಹಿಂಗೆ ಯಾವುದು ಈ ಹಿತ್ತಲದಲ್ಲಿ ಇಟ್ಕೊಂಡು ಹಿಂಗೆ ಗಿಡನಂತ ಹೋಗಿನಲ್ಲಿ. ಸೊ ಅದು ಸ್ವಲ್ಪ ಲೂಸಾಗಿ ಮಡಚ್ಕೊಬಿಡ್ತು. ಸೊ ಫುಲ್ಲು ವೇಸ್ಟ್. ಈಗ ಮತ್ತೆ ತಂದಿದ್ದೀವಿ ಮಾಡೋಕ್ಕೆ. ಇದಾದಮೇಲೆ ಈಗ ಮೊಟ್ಟೆ ಇಟ್ಟಿದ್ದೀವಿ ಈಗ ಬಿರಿಯಾನಿ ಮಾಡೋಕ್ಕೆ. ಸೊ ಈಗ ಬೇಗ ಮೊಟ್ಟೆ ಬೆಂದಾದಮೇಲೆ ಈಗ ಬಿರಿಯಾನಿಗೆ ಹಾಕ್ಬಿಟ್ಟು ಆಮೇಲೆ ಮತ್ತೆ ಪಾಯಸ ಮಾಡಬೇಕು. ಇದು ಹಿಂಗಾಗಿ ಪರಿಸ್ಥಿತಿ. ಮೊಟ್ಟೆಗಳು ಎಣ್ಣೆ ಬಿಟ್ಬಿಟ್ಟು ಮೊಟ್ಟೆಗಳು ಹಾಕೋಬೇಕು. Do as it is. ಮೊಟ್ಟೆ ಬೇಯಿಸ್ಕೊಂಡಿರ್ಬೇಕು ಮುಂಚೆಲೆ. ಬೇಯಿಸ್ಕೊಂಡು ಎಣ್ಣೆ ಬಿಡ್ಕೊಂಡು ಹಾಕೊಂಡು ಆಮೇಲೆ ಸ್ವಲ್ಪ ಖಾರ ಪುಡಿ, ಅದಕ್ಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಕಲ್ಸಾಯ್ತು ಒಂದು ಮೊಟ್ಟೆ. ಎರಡು ಜಾಸ್ತಿ ಬೆಂದೈತೆ ಅದು. ಜಾಸ್ತಿ ಬೆಂದಿದ್ರೆ ಕಲ್ಸಕ್ಕೆ ಬೆಂದಿಲ್ವಲ್ಲ, ಅದಕ್ಕೆ ಕಲ್ಸಿರೋದಲ್ಲ ನಾನು. ಇದು ಈರುಳ್ಳಿ ಹಾಕೊಂಡದ್ಮೇಲೆ ತಾನೇ ಅದು ಹಾಕೊಳ್ಳೋದು. ಅಡಿಗೆ ಇದು ಗೋಡಂಬಿ, ಪಲಾವೆಲೆ, ಗೋಡಂಬಿ ಪಲಾವೆಲೆ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕೊಳ್ಳಿ. ಚಕ್ಕೆ ಲೈಟಾಗಿ ಪುಡಿ ಮಾಡ್ಕೊಂಡ್ರದು. ಒಂದು ಈರುಳ್ಳಿ ಹಾಕಿದ್ದೀವಿ. ಹೆಂಗೆ ಕಟ್ ಮಾಡಿ ನೋಡು. ಹಂಗೆ ಎತ್ತಿ ಹಾಕಿರಿ ಅಲ್ವಾ? ಯಾರ ಕಣ್ಣು ನೋಡಿ ಅರ್ಧರ್ಧ ಈರುಳ್ಳಿ ಹಂಗೆ ಹಾಕಿಂಕೊಂಡು ಯಾರಿಗೆ ಸಿಗುತ್ತೆ ಕಣ್ಣಿಗೆ ಬೇಡ ಮಿಕ್ಸ್ ಅದು ಫೈನೆಲ್ಲ ಕರೆಕ್ಟ್ ಆಗುತ್ತೆ. ನೀವು ಎಣ್ಣೆ ಜಾಸ್ತಿ ಕುಡಿದ್ಕೊಂಡ ಉದ್ದಿ ಹಾಕಿದ್ನ ಎಣ್ಣೆ ಜಾಸ್ತಿ ಕೊಡ್ಬೇಡ, ಕಮ್ಮಿ ಮಾಡಿ. ನಾವು ಇದು ಈರುಳ್ಳಿ ಬೇಯಿಸಾದ್ಮೇಲೆ ಮಸಾಲೆ ಹಾಕಿ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತೆ, ಪೇಸ್ಟ್ ಹಾಕಬೇಕು. ಮಸಾಲೆ ಏನೇನು ರುಬ್ಬೇಕು ಅಂತ ಹೇಳಿದ್ಮೇಲೆ ಸ್ಮೆಲ್ ಆಗೋ ಗಂಟೆ ಬೇಯಿಸ್ಬೇಕು ಫ್ರೆಂಡ್ಸ್. ಎಂತದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಆಗೋ ಗಂಟೆ ಬೇಯಿಸ್ಬೇಕು. ನೀನು ಹೇಳಪ್ಪ ಬಟ್ಟ, ಸಾಮಾನ್ಯವಾದ ಅಡುಗೆ ಬಟ್ಟ ಅಲ್ಲ ನೀನು. ಒಂದೊಂದು ನೋಡ್ತಲ್ಲೋ. ಇಂಥ ಹೆಲ್ಪರ್ ಹಿಡ್ಕೊಂಡು ನಾವು ಏನು ಮಾಡೋದು? ಇದು ಅಡುಗೆ ಮಾಡೋ ಲಕ್ಷಣ. ಬ್ಯಾಚುಲರ್ ಎಗ್ ಬಿರಿಯಾನಿ. ಗರಂ ಮಸಾಲ ಉರಿ ಕೊಡ್ಕೊಂಡು ಹಾಕು. ಅದು ಇವ್ರು ಮಾಡ್ಬೇಕಾದ್ರೆ ಹಾಕಿದ್ ಕುಡಿತಿರ್ಲಿಲ್ಲ. ಸರಿಯಾಗಿ ಹಾಕ್ಬೇಕು ಎಣ್ಣೆ. ಪಾರ್ಟಿಗೆ ಹೋದಾಗ ಒಂದೊಂದು ಬೇಕು ಅಂತೀಯ. ಎಣ್ಣೆ ಇಲ್ದಲೇ ಪಲಾವ್ ಮಾಡಿದ್ದೀರ ನಂಗೆ ಗೊತ್ತಿಲ್ಲ. ಕುಕ್ಕರ್ ಕುಡಿಬಾರ್ದು. ಮಸಾಲ ಹಾಕೋದ್ಮೇಲೆ ಈರುಳ್ಳಿ ಉಟ್ಕೊಂಡಿರ್ತೀವಿ, ಈರುಳ್ಳಿ ರುಬ್ಬಿರೋದು ಹಾಕ್ಬೇಕು. ಈರುಳ್ಳಿ ಹೋಗೋ ಗಂಟ ಫ್ರೈ ಮಾಡಬೇಕು. ಸ್ಮೆಲ್ ಆಗೋ ಗಂಟ
ಸ್ಮೆಲ್ಲ ಸ್ಮೆಲ್ ಹೋಗಂತ ಮಾಡಿ. ಬಟ್ಟ ತಬ ಒಳ್ಳೆ ಬಟ್ಟ ನೀನು. ಈರುಳ್ಳಿ ಟೊಮೊಟೊ ಆಡಿಸಿರೋದು ಇನ್ನೇನೋ ಸರಿ ಮಾಡಿ. ಆಡ್ಸಿಟ್ಕೊಂಡಿರ್ತಾರೆ ಎಲ್ಲದು ಏನೋ ಆಡ್ಸಿಕೊಂಡಿದ್ದು ಸಾಂಬಾರ್ ಸೊಪ್ಪು ಮೆಂತ್ಯ ಸೊಪ್ಪು ಆಡ್ಸಿಟ್ಕೊಂಡಿದ್ವಲ್ಲ ಮೆಣಸಿಕಾಯಿ ಅವೆಲ್ಲನೂ ಹಾಕೊಂಡು ಬೇಯಿಸ್ಬೇಕು. ಸುಮ್ಮನೆ ಬಟ್ರ್ ಕಲ್ಸಕ್ಕೆ ರೆಸಿಪಿ ಮಾಡಿದೆ ನಾನು ಮಾಡ್ಕೊಳ್ಬೋದು. ನೋ ಕಾಮೆಂಟ್ಸ್ ಊಟ ಮಾಡಕ್ಕೆ ಇಕ್ಬೇಕು ಅದ್ರಲ್ಲಿ ಎಲ್ಲ ಊಟ ಅನ್ಬೇಕು ಸರ್ ಹಿಂಗಾದ್ರು ಇನ್ನೊಂದ್ಸಲಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕಂಪ್ನಿಗಳಲ್ಲಿ ಆದ್ರೆ ಏನ್ ಮಾಡ್ತಾರೆ, ಏನು ಎಲ್ಲ ಐಟಮ್ಗಳು ಹೋಯ್ತವ ಮಿಸ್ ಆಗಿ ಏನೋ ಮಾಡಿದ್ರೆ ಹಂಗೆಲ್ಲ ಆಗಲ್ಲ. ಅದು ದೊಡ್ಡ ದೊಡ್ಡ ಐಟಮ್ ಇಟ್ಕೊಡ್ತಾಕಣ ಈ ಥರ ಈಗ ಇಟ್ಲದಲ್ಲಿ ಇಟ್ಕೊತಾರ. ಪಾಯಸ ತಿನ್ನೋಷ್ಟೊತ್ತಿಗೆ ಹಂಗೆ ಮಾಡ್ಬಿಟ್ಟೆಲ್ಲ ದವಾಗ್ಬಿಟ್ಟೆನ. ನಂಗೆ ನೋಡಿ 1 ಚಮಚ ಖಾರ ಪುಡಿ ಹಾಕಿ. ಚಮಚ ನೋಡೋಣ ತಡಿ ಲಾಸ್ಟಿಗೆ ನಾವು ಹಾಕ್ತಾಯಿದ್ದೀವಿ. 1 ಚಮಚ ಖಾರ ಪುಡಿ, 1 ಚಮಚ ಸಾಂಬಾರು ಪುಡಿ, ಗರಂ ಮಸಾಲ ಏನದು ಗರಂ ಮಸಾಲ. ಸಾಂಬಾರ್ ಪುಡಿ ಹಾಕಿರೋ ಏನಾಗ್ಬೇಕು ಕಷ್ಟ. ಆಮೇಲೆ ಅರಿಶಿನ ಪುಡಿ ಹಾಕ್ಬೇಕು. ಗರಂ ಮಸಾಲ ಅಂತ ನಂಗೆ ಗೊತ್ತು. ಕರೆಕ್ಟಾಗಿ ನೋಡ್ಕೊಳ್ಳಿ ಏನೇನು ಹಾಕಿದ್ದೀರಿ ಅಂತ. ಆಮೇಲೆ ತಪ್ಪು ಮಾಡಬೇಡಿ ನೀವು. ಉಪ್ಪು ಅಲ್ಲೇ ಇದೆ ಬ್ರೋ. ಪುಡಿ ಉಪ್ಪು ತಗೊಳಕಂಡ್ರೆ ಒಳ್ಳೆ ಉಪ್ಪು ಬರೋದಿಲ್ಲ. ನಮ್ಮ ಕುಟ್ಟೆ ತರಿಸ್ಕೊತೀವಲ್ಲ ರುಚಿಗೆ ಉಪ್ಪು ಅಷ್ಟು ಉಪ್ಪು ಹಾಕಿ. ಬಿರಿಯಾನಿ ಪೌಡ್ರ್ ನೋಡಿ. ಬಿರಿಯಾನಿ ಪೌಡ್ರ್ ಯಾವುದು ಗೊತ್ತಾ? ತೇಜು ಚಿಕನ್ ಮಟನ್ ಬಿರಿಯಾನಿ ಮಸಾಲ ಪೌಡ್ರು ತಂದಿದ್ವಿ. ಎಲ್ಲ ಹಾಕಿ ಆದಮೇಲೆ ಉಪ್ಪು ಹಾಕಿ ಆದಮೇಲೆ ಬಿರಿಯಾನಿ ಪೌಡ್ರ್ ಹಾಕೊಂಡು ಗರಂ ಮಸಾಲೆ ಇಲ್ಲ ಅಲ್ಲೇ ಇರ್ತಾರೆ. ಇಲ್ಲ ತರಿಸ್ತಿಲ್ಲ ನೋಡಿದ್ರೆ ಬಿರಿಯಾನಿ ಪೌಡ್ರು ಎಲ್ಲನೂ ಹಾಕೋತಿದ್ದೀನಿ. ಮತ್ತೆ ಕರೆಕ್ಟಾಗಿ 2 ವಾರ ಲೋಟ ಹಾಕಿದೀನಮ್ಮ. ಜಾಸ್ತಿ ಹಾಕಿದ್ ನಡೀತತೆ, ಕಮ್ಮಿ ಹಾಕ್ಬಿಡ. ಏನು ಕರೆಕ್ಟಾಗಿ 2 ವಾರ ಲೋಟ ಹಾಕಿದಿ ತಾನೆ. ಹಾಕು. ಇದ್ರ ಫುಲ್ ಹಾಕಿ ಎಷ್ಟು ಹಾಕ್ತೆ? ಫುಲ್ ಹಾಕ್ತೆ 2 ಲೋಟ. ಆಮೇಲೆ ಎಷ್ಟು ಹಾಕ್ತೆ? ಅರ್ಧ. ಇಷ್ಟ ಹಾಕ್ತೆ. ತೊಳೆದು ಹಾಕ್ಬೇಕು. ಇನ್ನೊಂಚೂರು ಅಕ್ಕಿ ತಗೋ. ಕರೆಕ್ಟಾಗಿ ಎಲ್ಲ ಇಡಾಕಿಲ್ಲ ಅಕ್ಕಿ ಆಗಿ. ಸರಿ ಬೇಗ ಬಂದ್ರೆ ಇರುತ್ತೆ. ಲೇಟಾಗಿ ಬಂದ್ರೆ ಇರಲ್ಲ. ಸರಿ ಅರ್ಧ ಗಂಟೆ ಬಂದ. ನನಗೆ ತುಂಬಾ ಮಾಡ್ತಾ ಇದೀವಿ ಅಷ್ಟೇ, ಆಗುತ್ತೆ ವೇಸ್ಟ್ ಮಾಡಂಗಿಲ್ಲ.
ಎಲ್ಲ ಮಳ್ಳ ಆದಮೇಲೆ ಅಕ್ಕಿ ತೊಳೆದ್ಬಿಟ್ಟು ಚೆನ್ನಾಗಿ ಮಳ್ಳ ಆದಮೇಲೆ ಅಕ್ಕಿ ತೊಳೆದು ಅಕ್ಕಿ ಇಟ್ಬೇಕು ಫಸ್ಟು ನಿಮಗೆ. ಆಮೇಲೆ ಇನ್ನೇನೋ ಮೊಟ್ಟೆ ಇದೆಲ್ಲ ಆದಮೇಲೆ ಮೊಟ್ಟೆ ಹಾಕಬೇಕು. ಮೊಟ್ಟೆ ಹಾಕ್ಬಿಟ್ಟು ಮುಚ್ಚಬೇಕು. ಇನ್ನೊಂದು ದಿವಸ ಹಾಕೋ ಬರತ್ತಕ್ಕೆ ಸಾಕಂತ ಹಾಕು. ಆಗಲಕ್ಕಂತ ಹಾಕ ಕುಕ್ಕರ್ ಮುಚ್ಚಳ ತಗೋ ಬೇಗ ತಗೋ ಬೇಗ. ಕುಕ್ಕರ್ ಮುಚ್ಚಳ ಹಾಕಿ ಬರತ್ತ ಒಂದ್ಸತಿ ಆಮೇಲೆ ಚೂರು ನೋಡು. ಮಮ್ಮ ನೋಡ್ಬಲ್ಲ. ನಮ್ಮ ಬೇಗ ಬರಲ್ಲ. ಸುರಿ ಕಮ್ಮಿ ಕೊಡ್ಲ ಪಟ್ಟ ನೋಡು. ಉಪ್ಪಬೇಕಾ ಏನು ಏನು ಹುಡಿನ ಲೋ ಟಮಾಟೆ ಹಣ್ಣು. ಟಮಾಟೆ ಹಣ್ಣು ಹಾಕಿರೇನು? ಹುಳಿ ಆಗಲ್ವಾ? ಏನು ಹುಳಿ ಟಮಾಟೆ ಅದು? ಆಯ್ತು ಹಾಕು. ಕಲಸು ಹೋಗುತ್ತದೆ ನನಗೆ ಗೊತ್ತಿಲ್ಲ. ಮೊಟ್ಟೆ ಬಿರಿಯಾನಿ ಯಾರು ಟ್ರೈ ಮಾಡಿಬಿಟ್ರೆ ఎందుకులే నీకు వేసి బతుకు చి ఎందుకులే నువ్వు బతుకుతావు. ನೀನು ನಾನು ವಿಡಿಯೋ ಹಾಕ್ತೀನಿ ಮತ್ತೆ ಮಾಡೋದು ನೀವೇ ನೋಡ್ಕೊಂಡು ಮಾಡಪ್ಪ. ಮರ್ತೋಗಿದೆ ನೋಡಿ. ಎಲ್ಲ ಏನೇನು ಹಾಕೋದು ಎಲ್ಲ ನೋಡ್ಕೊಬಿಟ್ರಲ್ಲ. ಆದ್ಮೇಲೆ ಮೊಟ್ಟೆ ಹಾಕಿ ಮುಚ್ಚಿಬಿಡಿ. ಇಲ್ಲೇ ಇದೆ ಉಪ್ಪು. ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಕಮ್ಮಿ ಐತೆ ಅಂತ ಕ್ಲೀನಾಗಿ ಮುಚ್ಚಿಬ್ರು. ಆಮೇಲೆ ಒಲೆ ಬೇರೆ ಇದೈತೆ ಅದು ಮುಗಿಸ್ಕೊಬಿಟ್ಟು. ಎಷ್ಟು ವಿಷಲ್ ಹಾಕ್ಸ್ಬೇಕು? 2 ವಿಷಲ್ ಹಾಕ್ಸಿ. 2 ವಿಷಲ್ ಹಾಕ್ಸ್ಮೇಲೆ ಹೆಂಗಿರುತ್ತೆ ಇದರಿಂದ ಗ್ಯಾಸ್ಕೆಟ್. A few moments later. ಹಲೋ ಎಗ್ ಬಿರಿಯಾನಿ ತಿನ್ನೋದು ಬರಲಾ? ಬಾ. ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂದೆ ಕಾಲೇ ಬಾರೋ ಬಾರ್ಲಾ. ಬತ್ತಿಯಾ ಇಲ್ಲ ಮಗನೇ ನಿನಗೆ ಇಡ ಹೊಡಿಲ್ಲ ಅಂದ್ರೆ ಬತ್ತಾರಾಗ. ಹೊಡಿಲ್ಲ ಇಡಾನ ಅಂದ್ರೆ ಸಾಕು ಎದ್ದೋ ಬಿದ್ದೋ ಓಡ್ ಬಂದ್ಬಿಡ್ತಾರೆ. 1 hour later. ಹಾಕಿರ್ಬೋದು. ತಗೋಬಲ್ಲ ಅದು. Yeah.